ನಾನು ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಇದೆಲ್ಲ ಅಲ್ಲಿಗೆ ಬಂದೆ. ಇಲ್ಲಿ ಬಂದು ಅವರೆಕಾಳು ಮೇಳ ಅದರಿಂದ ಈ ಅವರೆಕಾಳು ಮೇಳದ್ದು ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡಿ ಹಾಕೋಣ ಅಂತ ತೋರ್ಸೋಣ ಅಂತೇಳಿ ಹಂಗೆ ಬಂದೆ. ಸೊ ಫುಲ್ ಕ್ರೌಡ್ ಇದೆ ಇದ್ರ ಒಳಗಡೆ. ಸೊ ನಾನು ಆಕ್ಚುಲಿ ಬಂದಿದ್ದು 5:30 ಅಂದ್ರೆ ಈವ್ನಿಂಗ್ ಟೈಮಲ್ಲಿ ಬಂದಿದ್ದು. ಪ್ರತಿ ವರ್ಷ ನಡೆಯುತ್ತೆ ಅಂತೆ ಅವರೆಕಾಳು ಮೇಳ. ಸೊ 2025ಗೆ ನೆಕ್ಸ್ಟ್ ಇನ್ನೂ ಒಂದು 2 days 3 days ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. 2 days 3 days ನಡೆಯುತ್ತೆ ಇನ್ನು ಅಂತ. ಹಾಗಾದ್ರೆ ಜನವರಿ 5ನೇ ತಾರೀಕು 4ನೇ ತಾರೀಕು 5ನೇ ತಾರೀಕು ಗಂಟೆ ಇರುತ್ತೆ. ಸೊ ಹಾಗಾಗಿ ಈ ಮೇಳನ ಒಂದು ಸಲ ಹಿಡ್ಕೊಂಡು ಅವರೆಕಾಳು ಮೇಳ ಚೆನ್ನಾಗಿರುತ್ತೆ. ಎಲ್ಲ ಫುಡ್ ಅವರೆಕಾಳಿಂದಾನೇ ಮಾಡಿರೋ. ತುಂಬಾ ರೇಟ್ ಇರುತ್ತೆ, ಬಟ್ ಅದನ್ನು ನೋಡ್ಕೊಂಡು ನೀವು ಅಡ್ಜಸ್ಟ್ ಮಾಡಿ ತಿನ್ನುವಂಥದ್ದು. ತುಂಬಾ ಕ್ರೌಡ್ ಇದೆ. ಸೊ ಬನ್ನಿ ಇವಾಗ ಅದ್ರ ಒಳಗಡೆ ಹೋಗೋಣ. ಓಕೆನಾ ಗೈಸ್, ಬನ್ನಿ ಇವಾಗ ಅವರೆಕಾಳು ಮೇಳನ ನೋಡೋಣ. ಸರ್ ಬಂದಿದ್ದಾರೆ ಅಂತ ಹೇಳ್ತಾ ಇದಾರೆ. ಸೊ ಅವ್ರ ವಾಯ್ಸ್ ನಿಮ್ಗೆ ಕೇಳ್ತಾ ಇರ್ತೀನೋ. ಹೊಸ ವರ್ಷಕ್ಕೆ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೇನು. ಸೊ ಈ ಮೂಲಕ ಸೊ ಬನ್ನಿ ಇವಾಗ ಹೋಗೋಣ ಅವರೆಕಾಳು ಮೇಳಕ್ಕೆ ಹೋಗಿ ನೋಡ್ಕೊಂಡು ಬರೋಣ. ಗೈಸ್, ಬೆಳಿಗ್ಗೆನೇ ಬಂದರೆ ಮಾರ್ನಿಂಗ್ ಬಂದರೆ ನಿಮಗೆ ಚೆನ್ನಾಗಿ ಈ ವಿಡಿಯೋ ಎಲ್ಲ ಸಿಗ್ತಾಯಿತ್ತು. ಎಲ್ಲ ಅಲ್ಲಲ್ಲೇ ಟೆಂಟ್ಗಳನ್ನೆಲ್ಲ ಹಾಕಿ ತುಂಬ ಜನ ಕ್ರೌಡ್ ಇರೋದ್ರಿಂದ ಟೆಂಟ್ ಎಲ್ಲೆಲ್ಲಿದೆ ಏನೇನಿದೆ ಫುಡ್ಗಳಂತ ನೋಡಲಿಕ್ಕೆ ಆಗ್ತಾಯಿಲ್ಲ. ಆ ಥರ ರಶ್ಶು ಅಂದರೆ ರಶ್ಶು ಎಲ್ಲ ನೋಡಿ ಆದಮೇಲೆ ನನಗಂತೂ ಸಿಕ್ಕಾಪಟ್ಟೆ ಹಸಿತಾ ಇತ್ತು. ಸೊ ಆದರೆ ನಾನು ಏನೂ ತಗೊಂಡಿಲ್ಲ. ಏಕೆ ಅಂತ ಹೇಳಿದ್ರೆ ಎಲ್ಲದರಲ್ಲೂ ಲೈನ್ ಸಿಸ್ಟಮ್ ಇತ್ತು. ಎಲ್ಲ ತಿಂಡಿಗಳಿಗೂ ಲೈನ್ ಸಿಸ್ಟಮ್, ಲೈನಲ್ಲೇ ಹೋಗಿ ತಗೋಬೇಕು. ಅದನ್ನ ತೆಗೆದು ತಿಂದು ಎಲ್ಲ ಬರೋಷ್ಟರಲ್ಲಿ ಅಷ್ಟು ಪೇಷನ್ಸ್ ಇರಲ್ಲ ಅಂತ ಹೇಳ್ಕೊಂಡು ನಾನು ಟ್ರೈ ಮಾಡಿಲ್ಲ. ಸೊ ಈ ವಿಡಿಯೋ ನಿಮಗೋಸ್ಕರನೇ, ನಿಮಗಾಗಿ. ಓಕೆನಾ ಗೈಸ್? ಇಲ್ಲಿ ನೋಡಿ ಗೈಸ್, ಟೊಮೆಟೊ ಪಾಪಡ್ ಅಂತೆ, ಮತ್ತು ಆನಿಯನ್ ಪಾಪಡ್ ಅಂತೆ ಕಾಣ್ತಾ ಇದೆ ನನಗೆ. ಆನಿಯನ್ ಪಾಪಡ್ ಮತ್ತು ಗಾರ್ಲಿಕ್ ಪಾಪಡ್ ಮತ್ತು ಪಂಜಾಬಿ ಮಸಾಲ, ಮೇಥಿ ಪಾಪಡ್ ಅಂತೆ, ರಾಗಿ ಪಾಪಡ್. ಎಲ್ಲ ನಾವು ನೋಡಿರಲ್ಲ ಅಲ್ವಾ. ಸೊ ಜಸ್ಟ್ ಹೇಳಿರ್ತೀವಿ ಅಷ್ಟೇ. ಸೊ 500 ಗ್ರಾಮಿಗೆ 160ನಾ? ಸೊ ನೋಡಿ ಗೈಸ್, 500 ಗ್ರಾಮಿಗೆ 160 ಅಂತೆ. ಗೈಸ್, ಎಲ್ಲ ಥರದ ಫುಡ್ ಇಲ್ಲಿದೆ. ಅಂದರೆ ಅವರೆಕಾಳದು ಫುಡ್ ಪ್ರಿಪೇರ್ ಮಾಡ್ತಾರೆ. ಹಾಗಾಗಿ ಯಾವುದು ಬೇಕು ಅದು ಎಲ್ಲನೂ ಅವರೆಕಾಳಿದೆ. ಬಂದರೆ ಎಲ್ಲನೂ ಟೇಸ್ಟ್ ಮಾಡಿ ಹೋಗ್ಬೋದು. ಸೊ ಪ್ರತಿಯೊಂದಿದೆ. ಇಲ್ಲಿ ನೋಡಿ, ಸ್ವಲ್ಪ ಬಟ್ಟೆಗಳೆಲ್ಲ ಇದೆ. ಬಟ್ಟೆ, ಪಿಕ್ಕಲ್ಸ್, ಈ ಥರದ್ದೆಲ್ಲ ಐಟಮ್ಸ್ ಇದೆ. ಬೇರೆ ಅವರೆಕಾಳು ಒಂದೇ ಇಲ್ಲ, ಬೇರೆ ಬೇರೆ ಅಂದರೆ ಬಟ್ಟೆಗಳನ್ನೆಲ್ಲ ಸೇಲಿಂಗ್ ಮಾಡೋದು, ಈ ಥರವೆಲ್ಲ ಇದೆ. ರಶ್ ಅಂದರೆ ರಶ್. ಸೊ ನಾನು ಬಂದಿದ್ದೆ ಈವ್ನಿಂಗು. ಇವಾಗ ಆ್ಯಕ್ಚುಲಿ 5:30 ಆಯಿತು. ಸೊ 5:30ಗೆ ಇಷ್ಟು ಜನ, ಮಾರ್ನಿಂಗಿಂದನೇ ಜನ ಇದ್ದಿರಬೇಕೇನೋ ಮೇ ಬಿ. ಅಂದರೆ ತಿನ್ನಲಿಕ್ಕೆ ನಮ್ಮ ಬೆಂಗಳೂರಲ್ಲಿ ಫುಡ್ಡಿದೆ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಲ್ಲಿ ಭಾರಿ ಜನ ಅಲ್ಲಿಗೆ ಇರ್ತಾರೆ ಯಾವಾಗಲೂ. ಸೊ ಹಾಗಾಗಿ ಫುಡ್ ಮೇಳ, ಇಲ್ಲಿ ಯಾವುದೇ ಟಿಕೆಟ್ ಏನಿಲ್ಲ. ಸೊ ಹಾಗಾಗಿ ಫ್ರೀಯಾಗಿ ಬರ್ಬೋದು. ಫುಡ್ಡನ್ನ ನಾವು ತಗೊಂಡು ಟೇಸ್ಟ್ ಮಾಡಿ ನೋಡ್ಬೋದು. ಪ್ರತಿಯೊಂದು ಅವರೆಕಾಳಿಂದ ಮಾಡಿರುವಂಥ
ಐಟಮ್ಸ್ ಅಂದರೆ ಹೋಳಿಗೆ ಆಗಿರ್ಬೋದು, ಮತ್ತು ಚಾಟ್ಸ್ ಈ ಥರದ್ದೆಲ್ಲ, ಅಂದರೆ ಕ್ರಿಸ್ಪಿಯಾಗಿ ಬೀನ್ಸ್ ಈ ಥರದಲ್ಲೆಲ್ಲ ಏನೇನೋ ಮಾಡಿದ್ದಾರೆ, ಬೋಂಡ ಇದೆಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಹಾಗೆ ನಾನು ಬಂದೆ. ಸೊ ಬನ್ನಿ ನೋಡುವ, ಎಲ್ಲ ನಾನು ನಿಮಗೆ ಕವರ್ ಮಾಡಿ ತೋರಿಸ್ತೀನಿ. ಪಾಪಡ್ ಅಂತೆ. ಇಲ್ಲಿ ನೋಡಿದ್ರೆ ಜನವೇ ಜನ. ಕುಕ್ಕೀಸ್ ಈ ಥರದ್ದೆಲ್ಲ ಇದೆ. ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಒಳಗಡೆ ಎಲ್ಲ ಅಂಗಡಿಗಳನ್ನ ಮಾಡಿದ್ದಾರೆ, ಅಂದರೆ ಗಲ್ಲಿ ಥರ ಎಲ್ಲ ಮಾಡಿದ್ದಾರೆ ನೋಡಿ. ಟಾಪ್ ಅಂತೆ 1 ಪೀಸ್ಗೆ 700, 2 ಪೀಸ್ಗೆ 1200, 3 ಪೀಸ್ಗೆ 1500 ಇದೆಲ್ಲ ಕೊಟ್ಟಿದ್ದಾರೆ. ಬೆಡ್ಶೀಟ್ಸ್ ಈ ಥರದೆಲ್ಲ ಇದೆ. ಅದು ಮೇನ್ ಇದರಿಂದ ಬಂದರೆ ನಿಮಗೆ ಮೇನ್ ರೋಡಿಂದ ಮೇನ್ ಇದು ಬರುವಾಗಲೇ ನಿಮಗೆ ಅವರೆಕಾಳದು ಎಲ್ಲನೂ ತಿನ್ನಕ್ಕಿರೋದೆಲ್ಲ ಇದೆ. ಬಟ್ ಅದಾದಮೇಲೆ ನೀವು ಈ ಕಡೆ ಬಂದರೆ ಈ ಥರ ಐಟಮ್ಸ್, ಜುವೆಲ್ಲರ್ಸ್ ಈ ಥರ ಇರುತ್ತಲ್ಲ, ಕ್ಲೋತ್ಸ್ ಎಲ್ಲ ತೊಗೊಂಡು ಹೋಗ್ಬೋದು. ಮತ್ತೆ ಶಿವವಾಗಿ ಎಲ್ಲರಿಗೂ ನಮಸ್ಕಾರ. ಓಕೆ ಸರ್. ಪ್ರಾಯಶಃ ನಿಮ್ಮಲ್ಲೆಲ್ಲ ಮುದ್ದೆ ಸಾಂಬಾರ್ ತುಂಬಾ ಫೇಮಸ್ ಅಂತ ಅನ್ಸುತ್ತೆ. ಇಲ್ಲಿ ಜಾಮೂನು ಹೋಳಿಗೆ ಕೂಡ ಮಾಡಿದ್ದಾರೆ. ಸ್ವಾತಿ ಅವರೇ, ಸ್ವಾತಿ ತುಂಬಾ ಅಪೇಕ್ಷೆ ಇತ್ತು ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಂತಿದ್ರೆ ದಯಮಾಡಿ ಗೌರವವನ್ನ ಸಮರ್ಪಿಸೋದಕ್ಕೆ ಎಲ್ಲ ತಂಡ ದಯಮಾಡಿ ಸ್ವಾತಿ ಅವರು ಇದೇ ಸಂದರ್ಭ ತಾವು ಅಭಿನಂದನೆ ಗೌರವವನ್ನು ಸೂಚಿಸಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು, ಉಸ್ತುವಾರಿ ಸಚಿವರು, ಬೆಂಗಳೂರು ನಗರ ಜಿಲ್ಲೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ